ನಮಸ್ತೆ ಎಲ್ಲರಿಗೂ, ನಿಮ್ಮ ಶಿವನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬೆಳೆದಿರುವಂಥ ಅಕ್ಕಿ ಇರುತ್ತಲ್ವ, ಅಂದರೆ ನಾನ್ ಪಾಲಿಶ್ಡು, ಈ ಪ್ಯಾಕೆಟ್ ರೈಸ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಆ ಪ್ಯಾಕೆಟ್ ರೈಸ್ ಅಲ್ಲ, ಮನೆಯಲ್ಲೇ ಬೆಳೆದಿರುವಂಥ ಅಕ್ಕಿ. ಆ ಅಕ್ಕಿಯನ್ನು ಅನ್ನ ಮಾಡಿದರೆ ತುಂಬ ದಪ್ಪವಾದ ಗಂಜಿ ಬರುತ್ತೆ. ಅದನ್ನು ನಾವು ಕುಕ್ಕರಲ್ಲಿ ಮಾಡಿದರೂ ಕೂಡ ಅದು ಒಂಥರ ತಿಳಿ ಸಿಕ್ಕಿದಂಗಾಗಿ ಅನ್ನ ಊಟ ಮಾಡಲಿಕ್ಕೆ ಅಷ್ಟು ಕಂಫರ್ಟ್ ಅನಿಸೋದಿಲ್ಲ. ನಮಗೆ ಊಟ ಮಾಡುವಾಗ ಅನ್ನ ಉದುರಾಗಿಲ್ಲ ಅಂದರೆ ಒಂಥರ ಚೆನ್ನಾಗಿ ಅನಿಸೋದಿಲ್ಲ. ಗಂಜಿ ಸಿಕ್ತಂಗೆ ತಿಳಿ ಸಿಕ್ತಂಗೆ ಆಗಿದ್ರೆ, ಅನ್ನ ಮೆತ್ತಗಾಗಿದ್ದರೆ ಅದು ಎಲ್ಲ ಊಟದ ಜೊತೆ ಚೆನ್ನಾಗಿ ಅನಿಸೋದಿಲ್ಲ, ಎಲ್ಲ ಸಾಂಬಾರುಗಳ ಜೊತೆ ತರಕಾರಿ ಜೊತೆ. ಹಾಗಾಗಿ ನಾನು ಈ ತುಂಬ ಈಸಿಯಾಗಿರುವಂಥ ಒಂದು ಮನೆಯಲ್ಲಿ ಬಳಸುವಂಥ ಇದು ರೈಸ್ ಬಾಯ್ಲರ್ನ ತೋರಿಸ್ತಾ ಇದ್ದೀನಿ. ಇದು ನಮಗೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅನ್ನ ಮಾಡಲಿಕ್ಕೆ ಪ್ಯಾಕೆಟ್ ಅಲ್ಲ, ಮನೆಯಲ್ಲೇ ಬೆಳೆದಿರುವಂಥ ಅಕ್ಕಿಯನ್ನು ಅನ್ನ ಮಾಡಲಿಕ್ಕೆ ತುಂಬ ಅಂದರೆ ಈಸಿ ಆಗುತ್ತೆ. ನೋಡಿ, ಇದಕ್ಕೊಂದು ಟ್ಯಾಪ್ ಬರುತ್ತೆ ಈ ಥರ. ಈ ಟ್ಯಾಪನ್ನು ನಾವು ಆನ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಇರುತ್ತೆ. ಇದು ರೈಸ್ ಬಾಯ್ಲರ್. ಇದು ನಾವು ಪಾತ್ರೆ ಅಂಗಡಿಯಿಂದ ತಂದಿರೋದು. ಇದು ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಟ್ಯಾಪ್ ಬರುತ್ತೆ. ಈ ಟ್ಯಾಪನ್ನು ನಾವು ಆಫ್ ಮಾಡಿ ಇಡಬೇಕು. ನಾನು ತೋರಿಸ್ತೀನಿ ಇವಾಗ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ. ನೋಡಿ, ಈ ಥರ ಆಫ್ ಮಾಡಿದರೆ ಆಯಿತು. ನಾವು ಎಷ್ಟು ನೀರು ಹಾಕಬೇಕಂತ ತೋರಿಸ್ತೀನಿ. ಇದು 1.5 kg ಅಷ್ಟು ಅನ್ನ ಬೇಯುವಂಥ ಒಂದು ರೈಸ್ ಬಾಯ್ಲರ್. ಇದು ನಾವು ಈ ಥರ ಟ್ಯಾಪ್ ಲಾಸ್ಟಿಗೆಲ್ಲ ಅನ್ನ ಮಾಡಿದ್ಮೇಲೆ ಟ್ಯಾಪ್ ಆನ್ ಮಾಡಿದರೆ ಕೆಳಗಡೆ ಗಂಜಿ ಎಲ್ಲ ಬಂದಿರುತ್ತೆ. ಆ ಗಂಜಿ ಕೆಳಗಡೆ ಹೋಗುತ್ತೆ. ಇವಾಗ ನೋಡಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಈ ಥರ ನಾವು ಫಸ್ಟು ಇದನ್ನು ಸ್ಟವ್ ಮೇಲೆ ಇಟ್ಕೊಳ್ಬೇಕು. ಇದರಲ್ಲಿ ಒಂದು ಸ್ಟೇನರ್ ಕೂಡ ಇರುತ್ತೆ. ಈ ಸ್ಟೇನರ್ ಇರೋದ್ರಿಂದ ನಾವು ಇದರಲ್ಲಿ ಬರೀ ಅನ್ನ ಅಷ್ಟೇ ಅಲ್ಲ, ಇದು ಕಡುಬು ಕೂಡ ಮಾಡ್ಬೋದು. ಹಾಗೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಸ್ಟೀಮ್ ಮಾಡೋದಾದರೆ ಸ್ಟೀಮ್ ಮಾಡ್ಕೋಬೋದು ನಾವು. ನೋಡಿ, ಈ ಥರ ನಾವು ನೀರು ಈಗ ಎಷ್ಟು ನಾವು ರೈಸ್ ಮಾಡ್ತೀವಲ್ಲ ಅಷ್ಟು ಅದಕ್ಕೆ ಬೇಕಾದಂಥ ನೀರನ್ನು ಹಾಕ್ಕೋಬೇಕು. ಈಗ ನಮಗೆ ಹಳ್ಳಿಲೆಲ್ಲ ಮನೆಯಲ್ಲಿ ಅಕ್ಕಿ ಇರುತ್ತಲ್ವ, ಆ ಅಕ್ಕಿನ ಅನ್ನ ಮಾಡಬೇಕು ಅಂದರೆ ಪಾತ್ರೆಯಲ್ಲಿ ಹಾಕಿ ಅದು ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಅಕ್ಕಿಯನ್ನು ತೊಳೆದು ಹಾಕಿ ಆದಮೇಲೆ ಅದನ್ನು ಪದೇ ಪದೇ ಬಂದು ನೋಡ್ತಾ ಇರಬೇಕು, ಸೌಟ್ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಹಿಡಿದೋಗುತ್ತೆ, ಇಲ್ಲಾಂದರೆ ಗಂಜಿ ಆಗಿಬಿಡುತ್ತೆ, ಇಲ್ಲಾಂದರೆ ಗಟ್ಟಿ ಆಗುತ್ತೆ, ಆ ಥರ ಎಲ್ಲ ಇರುತ್ತೆ. ಇದಾದರೆ ನಮ್ಗೆ ತುಂಬ ಈಸಿ ಆಗುತ್ತೆ. ಒಂದು 2 ನಿಮಿಷದಲ್ಲಿ ನೀರು ಕುದಿ ಬಂದುಬಿಡುತ್ತೆ. ನೋಡಿ, ಈ ಥರ ನೀರು ಹಾಕ್ತೀವಲ್ಲ, ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ನೋಡಿ, ಒಂದು 5-6 ಲೋಟ ಅನ್ನ ಮಾಡಲಿಕ್ಕೆ ಸಾಕಾಗುತ್ತೆ. ಇದು 2 ನಿಮಿಷ ನಾವು ಎಷ್ಟು ಮುಚ್ಚಿಟ್ರೆ ಸಾಕಾಗುತ್ತೆ. ಒಂದು 5 ನಿಮಿಷದಲ್ಲಿ ನಮ್ಗೆ ಅನ್ನ ರೆಡಿಯಾಗಿ ಹೋಗುತ್ತೆ. 2 ನಿಮಿಷ ಮುಚ್ಚಿಟ್ಟು ಆದಮೇಲೆ ನೋಡಿ, ನಮ್ಮದು ರೈಸ್ ಏನಿರುತ್ತಲ್ಲ, ಈಗ ಮನೇಲಿ ಬೆಳೆದಿರೋಂಥ ರೈಸ್, ಇದು ಪ್ಯಾಕೆಟ್ ರೈಸ್ ಆದರೆ ನಮಗೆ ನಾರ್ಮಲ್ ಪ್ರೆಷರ್ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಮನೇಲಿ ಬೆಳೆದಿರುವಂಥ ರೈಸ್ ಆಗಿರೋದ್ರಿಂದ ಹೇಳಿದ್ನಲ್ಲ, ಗಂಜಿ ತುಂಬ ಅಂದರೆ ತುಂಬ ದಪ್ಪ ಗಂಜಿ ಇರುತ್ತೆ. ಹಾಗಾಗಿ ನಾವು ಇದನ್ನು ಪಾತ್ರೆಯಲ್ಲಿ ಮಾಡಿದ್ವಿ. ಈಗ ಗ್ಯಾಸ್ ವೇಸ್ಟ್ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಮಾಡಿದರೆ ಇವಾಗಂತೂ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ, ಹಾಗೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಹಾಗಾಗಿ ನಮಗೆ ಈಸಿಯಾಗಿ ಮಾಡುವಂಥ ಒಂದು ಪಾತ್ರೆ ಅಂದರೆ ರೈಸ್ ಬಾಯ್ಲರು. ತುಂಬಾ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಬೆಳೆದಿರುವಂಥ ಅಕ್ಕಿ ಅನ್ನ ಮಾಡೋದಿದ್ರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಇವಾಗ ನೀರು ಕುದಿ ಬಂದಿದೆ. ನೋಡಿ, 2 ನಿಮಿಷದಲ್ಲಿ ನೀರು ಕುದೀತಾ ಇದೆ. ಇವಾಗ ಅಕ್ಕಿಯನ್ನು ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ಇದಕ್ಕೆ ಹಾಕಿದರೆ ಆಯಿತು. ನೋಡಿ, ನಾನು ಅಕ್ಕಿಯನ್ನು ತೊಳೆದಿಟ್ಕೊಂಡಿನಿ. ಈ ಅಕ್ಕಿ ಕೂಡ 2 ಸಲ ತೊಳಿಬೇಕಾಗುತ್ತೆ. ಯಾಕಂದರೆ ದಪ್ಪವಾದಂಥ ನಾನ್ ಪಾಲಿಶ್ ರೈಸ್ ಆಗಿರೋದ್ರಿಂದ ಗಂಜಿ ತುಂಬಾ ಹೋಗುತ್ತೆ. ಆ ಅಕ್ಕಿ ತೊಳೆದ ನೀರಿದೆಯಲ್ಲ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ನಮ್ಮ ಫೇಸ್ ವಾಶ್ಗಾದರೂ ಹೇರ್ ವಾಶ್ಗಾದರೂ ನಾವು ಯೂಸ್ ಮಾಡ್ಕೋಬೋದು ಅದನ್ನು. ರೈಸ್ ವಾಟ್ರ್ ಇದೆಲ್ಲ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ, ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿ, ಇದನ್ನು ಈಗ ಹಾಕಿದರೆ ಆಯಿತು. ಅಕ್ಕಿ ಹಾಕಿದ್ವಲ್ಲ, ನಾವು ಅಕ್ಕಿ ಹಾಕಿದ್ಮೇಲೆ ಅದನ್ನು ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ತುಂಬ ಲೋ ಫ್ಲೇಮು ಅಥವಾ ತುಂಬ ಹೈ ಫ್ಲೇಮಲ್ಲಿ ಬೇಯಿಸಬಾರ್ದು. ಏಕೆಂದರೆ ತುಂಬ ಅದು ಬಾಯ್ಲ್ ಆಗಬೇಕಾದ್ರೆ ಗಂಜಿ ಕೆಳಗಡೆ ಬಸಿಯುವಂಥ ಚಾನ್ಸಸ್ ಇರುತ್ತೆ. ಸ್ಟೌವೆಲ್ಲ ನೀಟಾಗಿರೋದಿಲ್ಲ, ಕ್ಲೀನಾಗಿರುತ್ತೋ ಮಿಸ್ಸಿ ಆಗೋಗುತ್ತೆ. ಹಾಗಾಗಿ ಲಿಡ್ಡನ್ನು ಕ್ಲೀನಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ನೀಟಾಗಿ ನಾವು ಈ ಥರ ಕ್ಲೋಸ್ ಮಾಡ್ಕೊಬಿಡಬೇಕು. ಈ ಥರ ಕ್ಲೋಸ್ ಮಾಡಿ ಆನ್ ಮಾಡಿ ಇಟ್ಬಿಟ್ರೆ ಆಯಿತು. ನಮಗೆ ಬೆಂದು ಬಿಡುತ್ತೆ. 2 ನಿಮಿಷ ಸಾಕಾಗುತ್ತೆ. ಈ ಒಂದು ಇದರಲ್ಲಿ ನಮಗೆ ರೈಸ್ ಮಾಡಲಿಕ್ಕೆ 2 ನಿಮಿಷ ಸಾಕಾಗುತ್ತೆ. ತೋರಿಸ್ತೀನಿ ನಾನು ನಿಮಗೆ ರೈಸ್ ಆದಮೇಲೆ ಯಾವ ಥರ ರೈಸ್ ಆಗಿದೆ ಅನ್ನೋದನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, 2 ನಿಮಿಷದಲ್ಲಿ ಅನ್ನ ಯಾವ ಥರ ರೆಡಿಯಾಗಿದೆ ಅಂತ. ಇವಾಗ ನಾವು ಫುಲ್ಲು ಸ್ಟೌವನ್ನು ಆಫ್ ಮಾಡಿ ಈ ಥರ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಹೀಗೆ ಇಟ್ಟು ಬಿಡಬೇಕು. ಅದು ಸ್ಟೀಮಲ್ಲೇ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ.
ಸ್ವಲ್ಪ ಇಷ್ಟು ಬೆಂದರೆ ಸಾಕಾಗುತ್ತೆ. ಇಷ್ಟು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನಮಗೆ ಉದುರು ಆಗಿರುವಂಥ ಅನ್ನ ರೆಡಿ ಆಗುತ್ತೆ. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸ್ವಲ್ಪ ತಣ್ಣಾಗಬೇಕು ಇದು. ಫ್ರೆಂಡ್ಸ್ ನೋಡಿ, ಇವಾಗ ಅನ್ನ ರೆಡಿ ಆಗಿದೆ. 2 ನಿಮಿಷ ಬಿಟ್ಟರೆ ಸಾಕು. ಇಷ್ಟು ತಣ್ಣಾಗಿರೋ ಉದುರಾಗಿರುವಂಥ ಅನ್ನ ರೆಡಿ ಆಗುತ್ತೆ ನೋಡಿ. ನಾನೇ ತೋರಿಸ್ತೀನಿ ನಿಮಗೆ ಯಾವ ಥರ ರೆಡಿಯಾಗಿದೆ ಅಂತ. ನೋಡಿ, ಯಾವುದೇ ಒಂದು ಗಂಜಿ ಕೂಡ ಇಲ್ಲ. ಎಷ್ಟು ಉದುರಾಗಿ ಅನ್ನ ರೆಡಿಯಾಗಿದೆ ನೋಡಿ. ಎಷ್ಟು ದಪ್ಪ ಗಂಜಿ ಆಗ್ತಾಯಿದ್ರು ಕೂಡ ಈ ಥರ ಒಂದು ನಮಗೆ ನೋಡಿ ಉದುರಾಗಿ ಅನ್ನ ರೆಡಿಯಾಗುತ್ತೆ. ತುಂಬಾ ಈಸಿಯಾಗಿರುವಂಥ ಇದೊಂದು ನಮಗೆ ಇದು ಬಿಟ್ಟರೆ ಎಷ್ಟು ಜನರಿಗೆ ಕೂಡ ಅನ್ನ ಮಾಡ್ಬೋದು ಈ ಥರ. ಹಾಗೆ ರೇಷನ್ ಅಕ್ಕಿ ಕೂಡ ಅನ್ನ ಮಾಡ್ಬೋದು ಇದೇ ಥರ. ಇದರಲ್ಲಿ ರೇಷನ್ ಅಕ್ಕಿ ಕೂಡ ಕುಕ್ಕರಲ್ಲಿ ಪಾತ್ರೆಯಲ್ಲಿ ಮಾಡಿದ್ರೆ ಗಂಜಿ ಹಿಡ್ದಂಗೆ ಗಂಜಿ ತಿಳಿ ಸಿಕ್ತಾಗೆ ಆಗುತ್ತೆ. ಈ ಥರ ಒಂದು ರೈಸ್ ಬಾಯ್ಲರ್ನ ತೊಗೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ನೋಡಿ. ಇವಾಗ ಗಂಜಿ ತೆಗೆಯೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದೆಲ್ಲ ಟ್ಯಾಪು. ಈ ಟ್ಯಾಪನ್ನು ಓಪನ್ ಮಾಡಿದ್ರೆ ನೋಡಿ ಗಂಜಿ ಬರುತ್ತೆ ಇದರಲ್ಲೇ. ನೋಡಿ, ಈ ಥರ ಗಂಜಿ ಇರೋದೆಲ್ಲ ಇಲ್ಲಿ ಕೆಳಗಡೆ ಬಂದು ಬೀಳುತ್ತೆ. ಎಲ್ಲ ಗಂಜಿ ಕೂಡ ಕೆಳಗಡೆ ಬಂದಿರುತ್ತೆ. ಈ ಥರ ಗಂಜಿ ನಾವು ತೆಕ್ಕೊಂಡ್ಬಿಟ್ರೆ ಆಯಿತು. ನೀರು ಕೂಡ ಜಾಸ್ತಿ ಹಾಕೋದು ಬೇಡ. ನಾವು ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿದ್ರೆ ಸಾಕು. ಈಗ ಪಾತ್ರೆಯಲ್ಲೇ ಮಾಡೋದಾದರೆ ತುಂಬ ಹೊತ್ತು ನಾವು ನೀರು ಕುದಿಲಿಕ್ಕೆ ಇಡಬೇಕಾಗುತ್ತೆ. ಆಮೇಲೆ ರೈಸು ಕೂಡ ಅನ್ನ ಆಯಿತು ಇಲ್ಲಂತೂ ಪದೇ ಬಂದು ನೋಡಬೇಕಾಗುತ್ತೆ. ಸ್ವಲ್ಪ ಏನಾದ್ರು ಬೆಂದಿರೋದು ಗಂಜಿ ಆಗಿಬಿಡುತ್ತೆ. ಬೆಂದಿಲ್ಲ ಅಂದರೆ ತುಂಬಾ ಗಟ್ಟಿಯಾಗಿಬಿಡುತ್ತೆ. ವಯಸ್ಸಾದವರೆಲ್ಲ ಇದ್ದರೆ ಮಕ್ಕಳೆಲ್ಲ ಇದ್ದರೆ ಊಟ ಮಾಡಲಿಕ್ಕೆ ತುಂಬಾ ಗಟ್ಟಿಯಾಗಿರುತ್ತೆ ಅನ್ನ. ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವ ಥರ ಬೇಕು ಉದುರು ಅನ್ನ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ. ನೋಡಿ ಎಷ್ಟು ಗಂಜಿ ತೆಕ್ಕೊಂಡಿದ್ದೀನಿ ನಾನು ಇವಾಗ. ಮತ್ತು ನಾವು ಇದನ್ನು ಆಫ್ ಮಾಡಿದರೆ ಆಯಿತು. ನೋಡಿದ್ರಲ್ಲ ಇಷ್ಟು ಗಂಜಿ ಬಂದಿದೆ. ಇದರಲ್ಲಿ ನಾವೆಷ್ಟು ನೀರು ಹಾಕಿರ್ತೀವಲ್ಲ ಅಷ್ಟೇ ಗಂಜಿ ಕೂಡ ಬಂದಿರುತ್ತೆ. ಅನ್ನ ಕೂಡ ನೋಡಿ ಅಷ್ಟೇ ಚೆನ್ನಾಗಾಗಿದೆ. ನಾವಿದರಲ್ಲಿ ಇಡ್ಲಿ ಕೂಡ ಬೇಯಿಸ್ಕೋಬೋದು. ಆಮೇಲೆ ಉಂಡೆ ಕಡುಬು ಅಂತ ಹೇಳ್ತಾರೆ ಅದನ್ನು ಕೂಡ ಬೇಯಿಸ್ಕೋಬೋದು. ಅಷ್ಟು ಒಂದು ನಮಗೆ ಯೂಸ್ಫುಲ್ ಆಗಿರುವಂಥ ಇದೊಂದು ರೈಸ್ ಬಾಯ್ಲರ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕುಕ್ಕರಲ್ಲಿ ಪಾತ್ರೆಯಲ್ಲಿ ಅನ್ನ ಮಾಡೋದ್ರಿಂದ ಈ ಒಂದು ರೈಸ್ ಬಾಯ್ಲರ್ ಇದ್ದರೆ ಎಷ್ಟು ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯ್ತಲ್ಲ. ಇದರಲ್ಲಿ ನಾವು ಯಾವುದೇ ಒಂದು ಕಾಳುಗಳನ್ನಾಗಲಿ ಫ್ರೂಟ್ಸ್ಗಳನ್ನಾಗಲಿ ಹಾಗೆ ವೆಜಿಟೇಬಲ್ಸ್ ಕೂಡ ನಾವು ಸ್ಟೀಮ್ ಏನಾದ್ರು ಮಾಡೋದಿದ್ರೆ ಮಾಡ್ಕೋಬೋದು. ಈ ಗೆಣಸೆಲ್ಲ ಬೇಯಿಸೋದಿರುತ್ತಲ್ಲ ಅದನ್ನೆಲ್ಲ ಮಾಡ್ಕೋಬೋದು ಈಸಿಯಾಗಿ. ನೋಡಿ, ಅನ್ನ ಕೂಡ ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಉದುರಾಗಿದೆ, ಯಾವುದೇ ರೀತಿ ಗಂಜಿ ಸಿಕ್ಕಿಲ್ಲ, ತೆಳುವಾಗಿಲ್ಲ, ದಪ್ಪ ಆಗಿಲ್ಲ. ನೋಡಿ, ನಾರ್ಮಲಾಗಿ ಉದುರಾಗಿ ರೈಸ್ ಬಂದಿದೆ. ಎಷ್ಟು ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಇದೇ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪಬೇಕಂದ್ರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.